ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ದೊಡ್ಡ ಗುಂಡಿ. ಎಚ್ಚರ ತಪ್ಪಿದರೆ ಡೈರೆಕ್ಟ್ ಯಮನ ಪಾದ. ಹೌದು, ಇದು ಚಳ್ಳಕೆರೆ ತಾಲ್ಲೂಕಿನ ಬೆಳಗೆರೆ ಗ್ರಾಮದ ಸಮೀಪದಲ್ಲಿರುವ ಪೀಡರ್ ಚಾನಲ್ ಮೇಲಿನ ಸೇತುವೆ ಗುಂಡಿ ಇದೀಗ ವಾಹನ ಸವಾರರ ಜೀವಕ್ಕೆ ಭಾರೀ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಗ್ರಾಮದ ಸಮೀಪ ಪೀಡರ್ ಚಾನಲ್ ಮೇಲೆ ಹಾದು ಹೋಗಿರುವ ಈ ರಸ್ತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದ್ದು, ಶಿಥಿಲಗೊಂಡ ಸೇತುವೆ ಕಾಮಗಾರಿ ನೆಪದಲ್ಲಿ ವರ್ಷಗಳ ಹಿಂದೆ ಸೇತುವೆಯನ್ನು ತೆರವುಗೊಳಿಸಲಾಗಿದೆ. ಆದರೆ ನೂತನ ಸೇತುವೆ ನಿರ್ಮಾಣವಾಗದೆ ವಾಹನ ಸಂಚಾರಕ್ಕಾಗಿ ಕೇವಲ 2 ಸಿಮೆಂಟ್ ಪೈಪುಗಳನ್ನು ಅಳವಡಿಸಿ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಕಿರಿದಾದ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಲಾಗಿದೆ. ರಸ್ತೆಯ ಎಡ ಹಾಗೂ ಬಲಭಾಗದಲ್ಲಿ ಆಳವಾದ ಪೀಡರ್ ಚಾನಲ್ ಹಾಗೂ ಸೇತುವೆಯ ದೊಡ್ಡ ಗುಂಡಿ ಇದ್ದು, ಇದು ದಿನನಿತ್ಯ ಸಂಚರಿಸುವ ವಾಹನ ಸವಾರರನ್ನು ಅಪಾಯಕ್ಕೆ ಕೈಬೀಸಿ ಕರೆಯುವಂತಾಗಿದೆ. ಸುಮಾರು 4 ವರ್ಷಗಳಿಂದ ಸೇತುವೆ ನಿರ್ಮಾಣವಾಗದೆ ಉಳಿದಿರುವ ಈ ಗುಂಡಿ ಇದೀಗ ವಾಹನ ಸವಾರರ ಬಲಿಗಾಗಿ ಕಾದು ಕುಳಿತಂತಿದೆ. ಈಗಾಗಲೇ 2 ವಾಹನ ಸವಾರರು ಗುಂಡಿಗೆ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದು, ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಬಸ್ಸೊಂದು ಕೂಡ ಗುಂಡಿಗೆ ಬೀಳುವ ಪರಿಸ್ಥಿತಿ ಉಂಟಾಗಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ಸಿನಲ್ಲಿದ್ದ ಪ್ರಯಾಣಿಕರ ಪ್ರಾಣ ಉಳಿದಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನಹರಿಸಿ ಪೀಡರ್ ಚಾನಲ್ ಮೇಲೆ ಶಾಶ್ವತ ಸೇತುವೆ ನಿರ್ಮಿಸಿ ಭವಿಷ್ಯದಲ್ಲಿ ಸಂಭವಿಸಬಹುದಾದ ದೊಡ್ಡ ಅನಾಹುತಗಳನ್ನು ತಪ್ಪಿಸಬೇಕೆಂದು ಬೆಳಗೆರೆ ಗ್ರಾಮದ ಶಶಿಧರ್, ಕೆ. ಆರ್. ರಾಜಣ್ಣ, ಪೂಜಾರಿ ಮಹಾಲಿಂಗಪ್ಪ, ನಾಗಾರ್ಜನ್, ಜಯಣ್ಣ, ರಂಗಸ್ವಾಮಿ, ಈರಣ್ಣ, ಮಾರುತಿ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜೆ. ರವಿ ಒತ್ತಾಯಿಸಿದ್ದಾರೆ. ಆಮೇಲೆ ವೇದಾವತಿ ನದಿಯಿಂದ ರಾಣಿಕೆರೆ ಡ್ಯಾಮ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಫೀಡರ್ ಚಾನಲ್ ಇದೆ. ಆ ಫೀಡರ್ ಚಾನಲ್ಗೆ ಪೀಡರ್ ರಸ್ತೆ ಇರೋದ್ರಿಂದ ಸೇತುವೆ ಇತ್ತು. ಸೇತುವೆ ಕಿರಿದಾಗಿದ್ದು ಇದು ದುರಸ್ತಿಯಲ್ಲಿತ್ತು. ಆ ದುರಸ್ತಿ ಸೇತುವೆನ ರಿಪೇರಿ ಮಾಡುವ ಉದ್ದೇಶದಿಂದ ಕಿತ್ತಾಗಿ 5.5 ವರ್ಷ ಆಗಿದೆ. ಇದು ಸುಮಾರು ಸಂಬಂಧಪಟ್ಟ ಇಲಾಖೆ ನೀರಾವರಿ ಇಲಾಖೆಗೆ ಸಂಬಂಧಿಸಿರೋದ್ರಿಂದ ಇಲಾಖೆ ಅಧಿಕಾರಿಗಳಿಗೆ ಸುಮಾರು ಸರಿ ಮನವಿ ಕೊಟ್ಟಿದ್ದೀವಿ. ಜನಗಳ ಸಾಮೂಹಿಕವಾಗಿ ರಿಪೋರ್ಟ್ ಮಾಡಿದ್ದೀವಿ. ಆದರೂ ಈ ಕಡೆ ಯಾರೂ ಗಮನ ಹರಿಸ್ತಿಲ್ಲ. ಮತ್ತು ಶಾಸಕರ ಗಮನಕ್ಕೆ ತಂದಾಗ ಶಾಸಕರ ಸಮೇತ ತೀವ್ರವಾಗಿ ಖಂಡಿಸಿ ಅವ್ರಿಗೆ ಅಧಿಕಾರಿಗಳು ತರಾಟೆ ತಗೊಂಡಾರೆ. ಆದರೂ ಈ ಅಧಿಕಾರಿ ವರ್ಗ ಏನೈತಲ್ಲ, ಸಂಬಂಧಪಟ್ಟ ಇಲಾಖೆಯವರು ಭಾಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಸುಮಾರು ಅಪಘಾತಗಳಾಗಿದೆ. ಮುದುಕರೆಲ್ಲ ಬಿದ್ದಿದ್ದಾರೆ, ವಯಸ್ಸಾದವರು ಕಾಲು ಮುರ್ಕೊಂಡಿದ್ದಾರೆ. ಸುಮಾರು ಬೈಕ್ ಅಪಘಾತಗಳಾಗಿ ಇವತ್ತೂ ಸಮೇತ ಹಾಸ್ಪಿಟಲಿದ್ದಾರೆ. ಹಾಗಾಗಿ ಇದಕ್ಕೆ ಹೊಣೆ ಯಾರು? ನಾವು ಯಾರು ಸಂಬಂಧಪಟ್ಟ ಯಾರಿಗೆ ಕೇಳಬೇಕು? ಸಾರ್ವಜನಿಕರುಗಳು ಊರ ಪಕ್ಕದಲ್ಲೇ ಇರೋದ್ರಿಂದ ಯಾರು ಕೇಳಬೇಕು? ಯಾರು ಇಲ್ಲಿ ವಿಚಾರ ಮಾಡೋರು ಇದಕ್ಕಿಲ್ಲ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತ್ವರಿತವಾಗಿ ಇದನ್ನು ದುರಸ್ತಿ ಮಾಡಿ ಸೇತುವೆ ನಿರ್ಮಾಣ ಮಾಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತೇಳಿ, ಬೆಳಗೆರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಚಳ್ಳಕೆರೆ ತಾಲೂಕು.